ಮೇಡಮ್, ಈಗ ಪುರುಷ ದೇಹದಲ್ಲಿ ಮಹಿಳಾ ಅಂದರೆ ಸ್ತ್ರೀಯ ಹಾರ್ಮೋನ್ಸ್ ಇದ್ದು ಅಥವಾ ಮಹಿಳೆಯ ದೇಹದಲ್ಲಿ ಪುರುಷ ಹಾರ್ಮೋನ್ಸ್ ಇದ್ದಾಗ ಅದು ಯಾವ ರೀತಿ ಪರಿಣಾಮ ಬೀರ್ಬೋದು, ಅದು ಯಾವ ರೀತಿ ಚೇಂಜಸನ್ನು ತರ್ಬೋದು, ಇದರ ಡಿಫ್ರೆನ್ಸ್ ಹೇಗೆ ಗೊತ್ತಾಗುತ್ತೆ ಅದನ್ನು ಹೇಳೋದಾದ್ರೆ? ಈಗ ಪುರುಷ ಮಹಿಳೆ ಗಂಡು ಹೆಣ್ಣಿನ ಹೊರತಾಗಿ ಇನ್ನೊಂದು ಲಿಂಗ ಅಂತ ಅಂತೀವಿ, ಅಂತರ್ಲಿಂಗ ಅಂತ, ಇಂಟರ್ಸೆಕ್ಸ್ ಅಂತ. ನಾನು ನನ್ನ ಸಂಶೋಧನೆ ಮಾಡಬೇಕಾದ್ರೆ ಸುಮಾರು ಜನನ ನಾನು ನೋಡಿದ್ದೀನಿ. ನಿಮಗೆ ಆಶ್ಚರ್ಯ ಆಗ್ಬೋದು, ನೀವು ಅವರ ಹೊರ ಜನನೇಂದ್ರಿಯ ನೋಡಿದಾಗ ಅವರಲ್ಲಿ ಪೆನಿಸು ಇರುತ್ತೆ ಮತ್ತು ವೆಜೈನಲ್ ಓಪನಿಂಗು ಇರುತ್ತೆ. ಎರಡೂ ಗಂಡು ಹೆಣ್ಣಿನ ಎರಡೂ ಹೊರ ಜನನೇಂದ್ರಿಯಗಳು ಇರುತ್ತೆ. ಮತ್ತು ಒಳಗಡೆ ಸ್ಕ್ಯಾನ್ ಮಾಡಿ ನೋಡಿದಾಗ ಅಲ್ಲಿ ಟೆಸ್ಟಿಸು ಇರುತ್ತೆ, ಯೂಟ್ರಸ್ಸು ಇರುತ್ತೆ, ಫೆಲೋಪಿಯನ್ ಟ್ಯೂಬು ಎರಡೆರಡೂ ಇರುತ್ತೆ. ಆಶ್ಚರ್ಯ ಆಗ್ಬಿಡುತ್ತೆ ನಿಮಗೆ. ಇದನ್ನು ನಾವು ಆ್ಯಂಬಿಗ್ಯೂಯಸ್ ಜೆನೈಟೀಲಿಯಾ ಅಂತ ಕರಿತೀವಿ. ಇದು ಏನಾಗುತ್ತೆ ಅಂದರೆ, ಸಾಮಾನ್ಯವಾಗಿ ನೋಡಿ, ಮಗು ಹುಟ್ಟಿದ ತಕ್ಷಣ ನಿಮಗೆ ಅವರು ನರ್ಸ್ ಬಂದು ಹೇಳ್ತಾರೆ ಗಂಡು ಮಗು ಆಗಿದೆ ಅಥವಾ ಹೆಣ್ಣು ಮಗು ಆಗಿದೆ. ಹೇಗೆ ಹೇಳ್ತಾರೆ ಅಂದರೆ, ಮಗುವಿಗೆ ಪೆನಿಸ್ ಇದ್ದರೆ ಗಂಡು ಮಗು, ಮಗುವಿಗೆ ಪೆನಿಸ್ ಇಲ್ಲ ಕ್ಲಿಟೋರಿಯಸ್ ಇದೆ ಅಂತಂದರೆ ಅದು ಹೆಣ್ಣು ಮಗು ಅಂತ ಹೇಳ್ತೀವಿ. ಕೆಲವೊಮ್ಮೆ ಎರಡು ಇದ್ದಾಗ ಏನು ಮಾಡ್ತೀರಾ ನೀವು? ಕಷ್ಟ. ಆ್ಯಂಬಿಗ್ಯೂಯಸ್ ಜೆನೈಟೀಲಿಯಾ, ಗಂಡ ಹೆಣ್ಣ ಅವ್ರಿಗೇನು ಗೊತ್ತೇ ಆಗೋದಿಲ್ಲ. ಅಂಥ ಸಂದರ್ಭದಲ್ಲಿ ತಂದೆ ತಾಯಿಗಳು ಏನು ಮಾಡ್ತಾರೆ, ಯಾರಿಗೂ ಹೇಳೋದಿಲ್ಲ ಇದನ್ನು. ಅವ್ರಿಗೆ ಇಷ್ಟ ಬಂದಂತೆ ಆ ಮಗುನ ಬೆಳೆಸ್ತಾರೆ. ಅವ್ರಿಗೆ ಗಂಡು ಮಗು ಥರ ಬೆಳೆಸಬೇಕು ಅಂದರೆ ಅವನಿಗೆ ಗಂಡು ಮಗುವಿನ ಥರ ಬೆಳೆಸ್ತಾರೆ, ಹೆಣ್ಣು ಮಗುವಿನ ಥರ ಬೇಕು ಅಂತಂದರೆ ಹೆಣ್ಣು ಮಗುವಿನ ಥರ ಬೆಳೆಸ್ತಾರೆ. ಏನಕ್ಕೆ ಈ ಥರ ಸಂದರ್ಭ ಬರುತ್ತೆ ಅಂದರೆ, ಇಲ್ಲಿ XY ಅಥವಾ ಅಂದರೆ ನಮ್ಮ ಕ್ರೋಮೋಸೋಮಲ್ಲಿ ಇರುವಂಥ ವರ್ಣತಂತುಗಳು, ನಮ್ಮ ಗೊನಾಡ್ಸ್ಗಳು, ನಮ್ಮ ಹಾರ್ಮೋನುಗಳು ಮಿಸ್ಮ್ಯಾಚ್ ಆಗಿಬಿಟ್ಟಿದೆ. ಒಂದಕ್ಕೆ ಯಾವುದೇ ರೀತಿಯ ಸಂಬಂಧ ಇಲ್ಲದಂತೆ ಆಗಿದೆ. ಮೊದಲನೇದಾಗಿ ಈ ಥರದ ಸಂದರ್ಭ ನಾವು ಎಲ್ಲಿ ನೋಡ್ತೀವಿ ಅಂದರೆ, ಒಂದು ಆ್ಯಂಡ್ರೋಜನ್ ರೆಸೆಪ್ಟಾರ್ ಒಂದು ಮ್ಯೂಟೇಷನ್ ಅಂತ ಆಗುತ್ತೆ. ಈಗ ನಮ್ಮ ಜೀವಕೋಶಗಳಿದೆಯಲ್ಲ, ನಮ್ಮ ಮೆದುಳಾಗ್ಬೋದು, ನಮ್ಮ ದೇಹದ ಒಳಗಡೆ ಟೆಸ್ಟಿಸ್ ಆಗ್ಬೋದು, ಓವರಿ, ಎಲ್ಲ ಕಡೆ ಜೀವಕೋಶಗಳಿರೋದಿದೆಯಲ್ಲ, ಅದ್ರ ಮೇಲೆ ರೆಸೆಪ್ಟಾರ್ಸ್ಗಳು ಅಂತ ಇದೆ. ಈ ರೆಸೆಪ್ಟಾರ್ಗಳ ಕೆಲಸ ಏನು ಅಂದರೆ ಬೈಂಡ್ ಆಗೋ ಅಂಥದ್ದು. ಈ ಟೆಸ್ಟೋಸ್ಟಿರಾನ್ ಹಾರ್ಮೋನು ಏನಾದರೂ, ಈಗ ಮಗು XY ಮೇಲದು, ಅದಕ್ಕೆ ಟೆಸ್ಟಿಸು ಡೆವಲಪ್ ಆಗಿದೆ, ಒಳಗಡೆ ಟೆಸ್ಟಿಸ್ ಇದೆ, ಟೆಸ್ಟೋಸ್ಟಿರಾನ್ ಹಾರ್ಮೋನು ಬಿಡುಗಡೆಯಾಗಿದೆ. ಟೆಸ್ಟೋಸ್ಟಿರಾನ್ ಹಾರ್ಮೋನ್ ಏನು ಮಾಡುತ್ತೆ ಅಂದರೆ, ಮುಂದಿನ ಹಂತದಲ್ಲಿ ಬದಲಾವಣೆಗಳಾಗಬೇಕು ಅನ್ನೋ ಹಂತದಲ್ಲಿ ಅದೇನು ಮಾಡುತ್ತೆ, ಆ್ಯಂಡ್ರೋಜನ್ ರೆಸೆಪ್ಟಾರ್ ಎನ್ನುವ ಒಂದು ರೆಸೆಪ್ಟಾರ್ ಜೊತೆ ಬಂದಿ ಆಗಬೇಕು, ಬೈಂಡ್ ಆಗುತ್ತೆ. ಬೈಂಡ್ ಆದಾಗ ಜೀವಕೋಶಗಳ ಒಳಗಡೆ ಹಲವಾರು ಜೀನ್ಗಳು ಆ್ಯಕ್ಟಿವೇಟ್ ಆಗಿ ಮುಂದೆ ಅದು ಯಾವ ರೀತಿ ಗಂಡಾಗಬೇಕು ಅನ್ನೋ ಎಲ್ಲ ಒಂದು ರೂಪಾಂತರವನ್ನು ಮಾಡ್ತಾ ಬರುತ್ತೆ. ಇಲ್ಲಿ ಆ್ಯಂಡ್ರೋಜನ್ ರೆಸೆಪ್ಟಾರಲ್ಲೇ ತೊಂದರೆ ಇದ್ದಾಗೇನಾಗುತ್ತೆ, ಮಗು ಗಂಡು, ಟೆಸ್ಟಿಸ್ ಇದೆ, ಆದರೆ ಆ ಒಂದು ಆ್ಯಂಡ್ರೋಜನ್ ರೆಸೆಪ್ಟಾರ್ ಜೊತೆ ಬೈಂಡ್ ಆಗದೇ ಇರೋ ಕಾರಣ ಅದಕ್ಕೆ ಹೊರ ಜನನೇಂದ್ರಿಯಗಳು ಗಂಡಿನಂತೆ ಬೆಳವಣಿಗೆ ಆಗೋದಿಲ್ಲ. ಹಾಗಾಗಿ ಏನಾಗುತ್ತೆ, ಒಳಗಡೆ ಗಂಡಿನ ಜನನೇಂದ್ರಿಯ, ಹೊರಗಡೆ ಹೆಣ್ಣಿನ ಜನನೇಂದ್ರಿಯ, ಗಂಡು ಹೆಣ್ಣು ಏನು ಮತ್ತು ಫಲವತ್ತತೆ ಇರೋದಿಲ್ಲ, ಅವರಿಗೆ ಲೈಂಗಿಕ ಆಸಕ್ತಿ ಇರೋದಿಲ್ಲ, ಆ ಥರದ್ದು ಏನೂ ಇರೋದಿಲ್ಲ, ವೀರ್ಯಾಣುಗಳು ಉತ್ಪಾದನೆ ಆಗೋದಿಲ್ಲ, ಏನು ಇರೋದೇ ಇಲ್ಲ. ಅವರಿಗೆ ಲೈಂಗಿಕ ಒಂದು ಬಯಕೆ ಆಗಲಿ ಅಥವಾ ಆ ಸೆಕ್ಷುವಲ್ ಹೆಲ್ತ್ ಅಂತೀವಲ್ಲ, ಅದು ಏನೂ ಇಲ್ದಲೇ ಇರೋ ಥರ ಸ್ಥಿತಿ. ಇದು ಮೊದಲನೇದು. ಎರಡನೇದು, ಒಂದು ಕಿಣ್ವ ಇದೆ, 5-ಆಲ್ಫಾ ರೆಡಕ್ಟೇಸ್ ಅಂತ. ಈ 5-ಆಲ್ಫಾ ರೆಡಕ್ಟೇಸ್ ಕಿಣ್ವ ಏನಾದರೂ ಬಿಡುಗಡೆ ಆಗದಿದ್ದ ಪಕ್ಷದಲ್ಲಿ, ಕೆಲವೊಮ್ಮೆ ಬಿಡುಗಡೆ ಆಗೋದಿಲ್ಲ, ಅಂಥದ ಸಂದರ್ಭದಲ್ಲಿ ಟೆಸ್ಟೋಸ್ಟಿರಾನು DHT ಆಗೋದಿಲ್ಲ. ಆವಾಗೇನಾಗುತ್ತೆ, ಹೊರ ಜನನೇಂದ್ರಿಯಗಳು, ನಾನು ಹೇಳಿದೆ, ಈ ಜೆನೈಟಲ್ ಟ್ಯೂಬರ್ಸಲ್ ಅನ್ನುವುದು ಪೆನ್ನಿಸ್ ಆಗಬೇಕು, ಶಿಶ್ನ ಆಗಬೇಕು. ಅದೇ ರೀತಿ ಲೆಬಿಯೋಸ್ಕ್ರೋಟಲ್ ಸ್ವೆಲ್ಲಿಂಗ್ ಇರುತ್ತೆ, ಒಂದು ಸ್ವೆಲ್ ಆಗಿರುತ್ತೆ, ಅದು ಸ್ಕ್ರೋಟಮ್ ಆಗಿ ಚೀಲ ಆಗಿ ಪರಿವರ್ತನೆ ಹೊಂದೋದು. ಈ ರೀತಿ ಹೊರ ಜನನೇಂದ್ರಿಯಗಳೇ ಬೆಳವಣಿಗೆ ಆಗೋಲ್ಲ. ಒಳಗಡೆ ಟೆಸ್ಟಿಸ್ ಇದೆ, XY ಇದೆ, ಆದರೆ ಹೊರ ಜನನೇಂದ್ರಿಯಗಳು ಹೆಣ್ಣಿನ ಥರ ಇರುತ್ತೆ. ಕನ್ಫ್ಯೂಷನು, ಇದು ಗಂಡೋ ಹೆಣ್ಣೋ, ನೀವು ಜೆನೆಟಿಕಲಿ ಗಂಡು ಆದರೆ ಹೊರಗಡೆ ನೋಡಿದಾಗ ಹೆಣ್ಣಿನ ಥರ. ಟೆಸ್ಟೋಸ್ಟಿರಾನ್ ಹಾರ್ಮೋನು ಕನ್ವರ್ಟ್ ಆಗದೇ ಇರೋದ್ರಿಂದ ಮುಂದಿನ ದಿನದಲ್ಲಿ ಎಸ್ಟ್ರೋಜನ್ ಪ್ರಮಾಣ ಜಾಸ್ತಿಯಾಗಿ ಹೆಣ್ಣಿನ ಥರ ಸ್ವಲ್ಪ ಹೆಣ್ಣಿನ ಬದಲಾವಣೆಗಳನ್ನು ನಾವು ನೋಡ್ಬೋದು. ಕೆಲವೊಮ್ಮೆ ಗಂಡಿನ ಥರ ಗಡ್ಡ ಮೀಸೆನೂ ಇರುತ್ತೆ, ಆದರೆ ಜನನೇಂದ್ರಿಯಗಳು ಹೆಣ್ಣಿನ ಥರ ಇರುತ್ತೆ. ಎಷ್ಟು ಅಂತಂದರೆ ಅದು ಅವರಿಗೆ ಮಾತ್ರ ಗೊತ್ತಿರುತ್ತೆ, ತಂದೆ ತಾಯಿಗಳಿಗೆ ಗೊತ್ತಿರುತ್ತೆ, ಅವ್ರಿಗೆ ಗೊತ್ತಿರುತ್ತೆ. ಎಷ್ಟೋ ಜನ ಮದುವೆನೂ ಆಗ್ತಾರೆ, ಮದುವೆ ಆದ ನಂತರ ಗೊತ್ತಾಗುತ್ತೆ, ಓ ಈ ಥರ ಸಮಸ್ಯೆ ಇದೆ
ಅಂತ ಎಷ್ಟೋ ಕೇಸ್ಗಳು ಕೋರ್ಟ್ಗೆ ಹೋಗಿ ಡೈವರ್ಸ್ವರೆಗೂ ಹೋಗಿರುತ್ತೆ. ಅಲ್ಲಿಯವರೆಗೂ ಹೇಳೇ ಇರೋದಿಲ್ಲ ಅವರು. ಈ ಥರ ಏನಾದ್ರು ಹೇಳಿದ್ರೆ ಸಮಾಜದಲ್ಲಿ ಮರ್ಯಾದೆ ಹೋಗುತ್ತೆ. ಏನು ಸಮಾಜ ಅವ್ರಿಗೆ ಗೊತ್ತಿರುತ್ತೆ, ಗೊತ್ತಿರುತ್ತೆ ಅವ್ರಿಗೆ, ತಂದೆ ತಾಯಿಗೂ ಗೊತ್ತಿರುತ್ತೆ, ಮಗು ಹುಟ್ಟಿದ್ರಿಂದಲೇ ನೋಡಿರ್ತಾರಲ್ವಾ, ಮತ್ತೆ ಅದ್ರ ಜೊತೆ ಇದ್ದವ್ರಿಗೂ ಸಹ ಗೊತ್ತಿರುತ್ತೆ. ಆದರೆ ಮುಚ್ಚಮರೆಯಿಂದ ಅದನ್ನ ಮದುವೆ ಮಾಡಿರೋಂಥದ್ದು ಪ್ರಸಂಗಗಳು ಇದೆ. ಕೆಲವರು ಆಗೋದೇ ಇಲ್ಲ, ಬೇಡವೇ ಬೇಡ ಅಂತ, ಕೆಲವರು ಆಗ್ತಾರೆ, ಆಗಿ ಮುಂದೆ ತೊಂದರೆಗಳಾಗುತ್ತೆ. ಇದರ ಜೊತೆಯಲ್ಲಿ ಇನ್ನೊಂದು ಕಂಡೀಷನ್ ಇದೆ ಈ ಥರ ಇಂಟರ್ಸೆಕ್ಸ್ ಆಗೋದಕ್ಕೆ. ಅಲ್ಲಿ ಆ ಭ್ರೂಣ ಎಕ್ಸ್ ಫೀಮೇಲ್ ಅದು, ಆದರೆ ಅದು ಫೀಮೇಲ್ ಥರ ಆಗೋದಿಲ್ಲ. ಕಾರಣ ಏನಾಗುತ್ತೆ ಅಂದರೆ ಹುಟ್ಟಿನಿಂದಲೇ CYP21 ಹೈಡ್ರಾಕ್ಸಿಲೇಸ್ ಅಂತ ಒಂದು ಕಿಣ್ವ ಬಿಡುಗಡೆ. ನಾನು ಅದಕ್ಕೆ ಹೇಳೋದು, ನಮ್ಮ ದೇಹ ಇದೆಯಲ್ಲ, ಇದೇ ಬ್ರಹ್ಮಾಂಡ. ಹೊರಗಡೆ ಬ್ರಹ್ಮಾಂಡ ಯಾವುದೂ ಇಲ್ಲ, ದೇಹನೇ ಬ್ರಹ್ಮಾಂಡ. ಪ್ರತಿ ನಿಮಿಷ ನೀವು ನಾನು ಮಾತಾಡ್ತಾ ಇದ್ದೀವಿ ಈಗ, ಇಲ್ಲಿ 3000 ಬಯೋರಾಸಾಯನಿಕ ಕ್ರಿಯೆಗಳು, ಜೀವರಾಸಾಯನಿಕ ಕ್ರಿಯೆ ನಡೀತಾ ಇದೆ. ನಾವು ಮಾತಾಡ್ಬೇಕಾದ್ರೆ ಎಲ್ಲದರಲ್ಲೂ ಈ ಒಂದು ಕೆಮಿಕಲ್ ರಿಯಾಕ್ಷನ್ಗಳು ನಡೀತಾ ಇದೆ. 100,000 ಪ್ರೋಟೀನ್ಗಳು ಒಳಗಡೆ ಕೆಲಸ ಮಾಡ್ತಾ ಇದೆ. ಕಿಣ್ವಗಳು, ಹಾರ್ಮೋನ್ಸ್ಗಳು ಮಾಡ್ತಾ ಇರೋದ್ರಿಂದ ನಾವೆಲ್ಲ ಆರೋಗ್ಯವಾಗಿ ನಾರ್ಮಲ್ ಆಗಿದ್ದೀವಿ. ಅದೆಲ್ಲ ಕೆಲಸ ಮಾಡೋದು ನಿಂತರೆ ಸಾಕು, ಎಲ್ಲ ಬೇಡ, ಒಂದೇ ಒಂದು ನಿಂತರೂ ಕೆಲಸ ಮಾಡದೆ ಅದು ಬೇರೆ ಥರ ಕಾಯಿಲೆಗಳಾಗಿ ಅದು ನಿಜವಾಗ್ಲೂ ಈಗ ನಾನು ಹೇಳ್ತಾ ಬಂದಲ್ಲ ಕಂಡೀಷನ್, ಇದರಲ್ಲೆಲ್ಲ ಎಲ್ಲ ಅಲ್ಲ, ಒಂದೇ ಜೀನಿನಲ್ಲಿ ಒಂದೇ ನ್ಯೂಕ್ಲಿಯೋಟೈಡಲ್ಲಿ ಆದ ಬದಲಾವಣೆಯಿಂದ ಅಷ್ಟೆಲ್ಲ ತೊಂದರೆಗಳನ್ನು ಜೀವನ ಪರ್ಯಂತ ಅನುಭವಿಸುವಂತಹ ತೊಂದರೆ ಬರುತ್ತೆ. ಕಂಜನಿಟಲ್ ಅಡ್ರಿನಲ್ ಹೈಪರ್ಪ್ಲಾಸಿಯಾ ಅಂತ ಇನ್ನೊಂದು ಕಂಡೀಷನು. ಇಲ್ಲಿ ಅದು ಹೆಣ್ಣು ಮಗು XX ಒಳಗಡೆ ಇದೆ, ಹೆಣ್ಣಾಗಿ ಅದು ಬದಲಾವಣೆ ಆಗ್ತಾ ಇರುವ ಸಂದರ್ಭದಲ್ಲಿ ಏನಾಗುತ್ತೆ, ಅದರ ಎಡ್ರಿನಲ್ ಗ್ಲ್ಯಾಂಡ್ ಅಂತ ನಮ್ಮ ಈ ಕಿಡ್ನಿ ಮೇಲೆ ಒಂದು ಸಣ್ಣ ಒಂದು ಗ್ರಂಥಿ ಇದೆ. ಆ ಎಡ್ರಿನಲ್ ಗ್ಲ್ಯಾಂಡಿಂದ ಆ್ಯಂಡ್ರೋಜನ್ಗಳು ಬಿಡುಗಡೆ ಆಗಬೇಕು. ಅದು ದೊಡ್ಡದಾಗಿ, ಹೈಪರ್ಪ್ಲಾಸಿಯಾ ಅಂದರೆ ಸೈಜು ದೊಡ್ಡದಾಗ್ತಾ ಇದೆ, ಹೆಚ್ಚು ಟೆಸ್ಟೋಸ್ಟಿರಾನ್ ಬಿಡುಗಡೆ ಆಗುತ್ತೆ. ಹೆಣ್ಣದು ಒಳಗಡೆ ಯೂಟ್ರಸ್, ಫೆಲೋಪಿಯನ್ ಟ್ಯೂಬ್ ಇದೆ, ಆದರೆ ಆ ಗಂಡಿನ ಹಾರ್ಮೋನ್ಗಳು ಆ ಒಂದು ಭ್ರೂಣದಲ್ಲಿ ಜಾಸ್ತಿ ಆಗ್ತಾ ಇದೆ. ಹಾಗಾಗಿ ಏನಾಗುತ್ತೆ, ಅದು ಕಂಪ್ಲೀಟ್ ಹೆಣ್ಣಾಗ್ತಾ ಇಲ್ಲ. ಎಷ್ಟು ತೊಂದರೆಗಳು ಅಂದರೆ ಅದು ಹೆಣ್ಣೆ, ಆದರೆ ಹೊರಗಡೆ ಹೆಣ್ಣಲ್ಲ, ಅದು ಇವನು ಗಂಡು ಆದರೆ ಹೊರಗಡೆ ಗಂಡಲ್ಲ. ಕೆಲವು ಸಲ ಗಂಡು ಹೆಣ್ಣಿನ 2 ಅಂಗಾಂಗಗಳನ್ನು ನಾವು ಒಳಗಡೆ ನೋಡ್ಬೋದು. ಗೊನಾಡಲ್ ಡಿಸ್ಜೆನಿಸಿಸ್ ಅಂತ ಕರಿತೀವಿ. ಅಲ್ಲಿ ಜೀನ್ಸ್ಗಳು ಹೇಳಿದೆ ನಾನು, ಈ ಜೀನ್ಗಳ ಮ್ಯೂಟೇಷನ್ ಆದಾಗ ಗೊನಾಡ್ಸ್ಗಳೇ ಸರಿಯಾಗಿ ಡೆವಲಪ್ ಆಗಲ್ಲ. ಟೆಸ್ಟಿಸು ಅರ್ಧಂಬರ್ಧ ಡೆವಲಪ್ ಆಗಿರುತ್ತೆ, ಯೂಟ್ರಸ್ಸು ಅರ್ಧಂಬರ್ಧ ಡೆವಲಪ್ ಆಗಿರುತ್ತೆ. ಈ ಥರ ಸಂಪೂರ್ಣ ಬೆಳವಣಿಗೆ ಆಗೋದಿಲ್ಲ. ಇದರ ಜೊತೆಯಲ್ಲಿ ಮುಲ್ಲೇರಿಯನ್ ಡಕ್ಟ್, ಉಲ್ಫಿಯನ್ ಡಕ್ಟ್ ಅಂತ 2 ನಳಿಕೆಗಳ ಬಗ್ಗೆ ಹೇಳಿದೆ. ಅವುಗಳೇನಾಗಬೇಕು ಅಂದರೆ 2ರಲ್ಲಿ ಒಂದು ನಶಿಸಿ ಹೋಗಬೇಕು, ಒಂದು ಮಾತ್ರ ಉಳ್ಕೋಬೇಕು. ಹೆಣ್ಣು ಮಕ್ಕಳಲ್ಲಿ ಈ ಮುಲ್ಲೇರಿಯನ್ ಡಕ್ಟ್ ಉಳ್ಕೋಬೇಕು, ಗಂಡು ಮಕ್ಕಳಲ್ಲಿ ಉಲ್ಫಿಯನ್ ಡಕ್ಟ್ ಉಳ್ಕೋಬೇಕು. ಆಕಸ್ಮಿಕವಾಗಿ ಅದೇನಾದ್ರು ನಶಿಸಿ ಹೋಗದಿದ್ದರೆ ಗಂಡಾದರೂ ಹೆಣ್ಣಿನ ಅಂಗಾಂಗಗಳು ಇರುತ್ತೆ, ಹೆಣ್ಣಾದರೂ ಗಂಡಿನ ಒಂದು ಜನನೇಂದ್ರಿಯಗಳು, ಟೆಸ್ಟಿಸು ಇರೋಂಥದ್ದು ಇದೆ ಒಳಗಡೆ. ಈ ಥರದ ಎಲ್ಲ ತೊಂದರೆಗಳನ್ನು ನಾವು ಒಟ್ಟಾರೆ ಇಂಟರ್ಸೆಕ್ಸ್ ಅಂತ ಕರಿತೀವಿ. ಇಲ್ಲಿ ಆಂಬಿಗಿಯಸ್ ಜೆನೈಟೀಲಿಯಾ, ಆ ವ್ಯಕ್ತಿಯನ್ನು ಹೊರನೋಟದಿಂದ ಇವನು ಗಂಡೋ ಅಥವಾ ಹೆಣ್ಣು, ಇವಳು ಗಂಡೋ ಅಥವಾ ಹೆಣ್ಣು ನಿರ್ಧಾರ ಮಾಡೋಕ್ಕೆ ಆಗೋದಿಲ್ಲ. ನಾವು ಕ್ರೋಮೋಸೋಮ್ನ ಟೆಸ್ಟ್ ಮಾಡಿ XX ಇದ್ದರೆ ಇದು ಹೆಣ್ಣು, XY ಇದ್ದರೆ ಗಂಡು ಅಂತೀವಿ. ಇವರಿಗೆ ಯಾವುದೇ ರೀತಿಯ ಗರ್ಭ ಧರಿಸುವಂತಹ ಒಂದು ಶಕ್ತಿ ಇರೋದಿಲ್ಲ, ವೀರ್ಯಾಣುಗಳು ಉತ್ಪಾದನೆ ಆಗೋದಿಲ್ಲ, ಅಂಡಾಣುಗಳು ಉತ್ಪಾದನೆ ಆಗೋದಿಲ್ಲ. ನೋಡೋದಕ್ಕೆ ಒಂದು ರೀತಿಯಲ್ಲಿ ಒಂದು ಗಂಡು ಹೆಣ್ಣು ಅನ್ನೋ ಥರ ಇರ್ತಾರೆ, ಆದರೆ ಒಳಗಡೆ ಎಲ್ಲದು ಮಿಕ್ಸ್ ಮ್ಯಾಚ್ ಥರ ಆಗೋಗ್ಬಿಟ್ಟಿರುತ್ತೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.